ಸಮಾನಾಂತರ ವಿಶ್ವ. ಜಾಗ ಅದು ಎಲ್ಲಿ ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ವಿಚಿತ್ರ ಆದರೂ ವಿಶೇಷವಾದ ಸಂದರ್ಭ ಆ ಜಾಗಕ್ಕೆ ಮಾತ್ರ ಸೀಮಿತ ಅನ್ನೋ ಹಾಗೆ ಅಲ್ಲೊಂದು ಘಟನೆ ಅನ್ನೋದಕ್ಕಿಂತನೂ ಪೂಜೆ, ಹೋಮ. ಒಂದು 5-6 ಜನ ಮನುಷ್ಯರು, ಜೀವಿಗಳು ಅಂತಾನೆ ಹೇಳ್ಬೇಕು, ಹೋಮಾಗ್ನಿ ಕಾರಣಕ್ಕೂ ಏನು ಅವರೆಲ್ಲ ಹೊಳಿತಾ ಇದ್ರು. ದೇ ಹ್ಯಾಡ್ ಗ್ಲೋಯಿಂಗ್ ಬಾಡೀಸ್. 6 ಮನುಷ್ಯರೂಪಿ ಜೀವಿಗಳು ದಿವ್ಯ ಸಾಮಗ್ರಿಗಳನ್ನ ಹೋಮಾಗ್ನಿಗೆ ಅರ್ಪಣೆ ಮಾಡ್ತಿದ್ದಂತೆ ಹೋಮಾಗ್ನಿ ಆಕಾಶದೆತ್ತರ ಬೆಳೆದು ಆಡಿ ಉದ್ಗಾರ ತೆಗೆಯುತ್ತೆ. ಆ ಉದ್ಗಾರ 6 ಜೀವಿಗಳಿಗೆ ಯಾವ ತರ ಕೇಳಿಸ್ತೋ, ಅರ್ಥ ಆಯ್ತೋ ಗೊತ್ತಿಲ್ಲ. ಅದನ್ನ ಅವರು ಬರ್ದು ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ. ಆದರೆ ಏನೊಂದು ಗೊತ್ತಾಗವಲ್ದು. ಎನ್ಕೋಡೆಡ್ ಲ್ಯಾಂಗ್ವೇಜ್, ರಹಸ್ಯ ಭಾಷೆ. ಒಂದು ಕೈಯಲ್ಲಿ ಅದೃಶ್ಯ ಯಂತ್ರ, ಇನ್ನೊಂದು ಕೈಯಲ್ಲಿ ಅದೃಶ್ಯ ಬಳಪ ಹಿಡಿದು ಬರಿತಾ ಇದ್ರೆ ಗಾಳಿಲಿ ಹಿರಣ್ಯ ವರ್ಣದ ಅಕ್ಷರಗಳು ಮೂಡಿ ತೇಲಿ ಹಾಗೆ ಮರೆಯಾಗ್ತಾ ಇದ್ದಾವೆ. ಆ ಜೀವಿಗಳು ಮೂಡಿಸಿದ ಪದ ಶಬ್ದಗಳ ಅರ್ಥದ ಬಲನೋ ಏನೋ, ಹೋಮಾಗ್ನಿ ಸುತ್ತ ವಾತಾವರಣದಲ್ಲಿ ಪುಟಾಣಿ ಗಾತ್ರದ ಬೆಳಕಿನ ಜೀವಿಗಳು ಸೃಷ್ಟಿಯಾಗಿ ಸೀದಾ ಹೋಗಿ ಹೋಮಾಗ್ನಿ ಬಾಯಿಗೆ ಬೀಳ್ತವೆ. ಬಲಿಯಾದ್ವಾ, ಬೆಂಕಿ ಬಾಯಿಂದ ಬೇರೆ ಲೋಕಕ್ಕೆ ಪಾಸ್ಪೋರ್ಟ್ ಗಿಟ್ಟಿಸ್ಕೊಂಡ್ವಾ ಗೊತ್ತಿಲ್ಲ. ಹೋಮಾಗ್ನಿಗೆ ಖುಷಿ, ಅದು ಬೇರೆ ಬೇರೆ ತರ ಶಬ್ದ ಮಾಡಿ ಕುಣಿದಾಡುತ್ತೆ. ಅಕ್ಕಪಕ್ಕ ವಾತಾವರಣ ಚಿಕ್ಕದಾಗಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಆದ್ರೆ ಎಲ್ಲ ಕಡೆ ಅಲ್ಲ. ಸುತ್ತಲೂ ಅದೊಂಥರ ಫೋರ್ಸ್ ಫೀಲ್ಡ್ ಹಾಕಿದ್ರು. ಒಂದು ಚಿಕ್ಕ ಮನೆ, ಒಂದು 30-40 ಸುತ್ತಳತೆ ಜಾಗ, 30-40. ಒಳಗಿನ ವಾತಾವರಣಕ್ಕೂ ಹೊರಗಿನ ವಾತಾವರಣಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆ ಫೋರ್ಸ್ ಫೀಲ್ಡ್ ಮೋಸ್ಟ್ಲಿ ಕೆಲಸ ಮಾಡ್ತಿತ್ತು ಅನ್ಸುತ್ತೆ. 1200 ಚದರ ಅಡಿ ಒಳಗೆ ಮರ ಗಿಡ ಎಲ್ಲ ಜೋರಾಗಿ ಅಲ್ಲಾಡಿ ಗಾಳಿಗೆ ಕಸ ಕಡ್ಡಿ ಅಡ್ಡಾದಿಡ್ಡಿ ತೇಲ್ತಾ ಇದ್ರೆ ಫೋರ್ಸ್ ಫೀಲ್ಡ್ ಹೊರಕ್ಕೆ ಪಿನ್ ಡ್ರಾಪ್ ಸೈಲೆನ್ಸ್. ಸರಿರಾತ್ರಿಯ ನೀರವತೆ. ಮರ ಗಿಡ ಸೇರಿ ಉಳಿದಂತೆ ಸುತ್ತಮುತ್ತಲಿನ ಸೃಷ್ಟಿ ಶಾಂತವಾಗಿ ನಿಶ್ಚಿಂತೆಯಿಂದ ಮಲಗಿದೆ. ಪಕ್ಕದ ಪೊದೆಗಳಲ್ಲಿ ಸಂಚಲನ. ಅಂತ ನಿರ್ಜನ ವಿಚಿತ್ರ ಪ್ರದೇಶದಲ್ಲಿ ಯಾರಾದ್ರೂ ಇರೋಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅಧಿಕ ಪ್ರಸಂಗ ಮಾಡೋಕ್ ಹೋಗಿ ಯಾಕೆ ಸುಮ್ಮನೆ ಪ್ರಾಣ ಕಳ್ಕೊಳ್ಳೋದು? ಪ್ರಪಂಚದಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋದು ಏನೇನೆಲ್ಲ ಇರಬೇಡ. ಆತರ ಇದು ಒಂದು ಅಂತ ನೋಡಿ ಸುಮ್ಮನಾಗ್ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಫೋರ್ಸ್ ಫೀಲ್ಡ್ ಒಳಗೆ ಏನಾಗ್ತಾ ಇದೆ ಅಂತ ಗೊತ್ತಿದ್ದು ಅಲ್ಲಿ ಹೋದಾಗ ಏನಾದ್ರೂ ಒಂದು ಎಂಥದ್ದು ಒಂದು ದಕ್ಬೇಕು ತಾನೆ ಅಟ್ಲೀಸ್ಟ್. ಪೊದೆ ಮತ್ತೆ ಪೊದೆಗೆ ಅಂಟಿಕೊಂಡು ಹಾಗಿದ್ದ ಎತ್ತರದ ಹುಲ್ಲು ಹಾಸಿನ ಕೆಳಗೆ ಇಬ್ರು ಹಾವಿನ ತರ ತೆವಳುಕೊಂಡು ಫೋರ್ಸ್ ಫೀಲ್ಡ್ಗೆ ಹತ್ರ ಆಗ್ತಾ ಇದ್ದಾರೆ. ಅದರಲ್ಲೊಬ್ಬ ಮಂಡಿಯೂರಿ ಕೂತು ಬಚ್ಚಿಟ್ಕೊಂಡು ದುರ್ಬೀನಿಂದ ಫೋರ್ಸ್ ಫೀಲ್ಡ್ ನ ಸುತ್ತ ಇರುವ ಒಂದು ಪ್ರತ್ಯೇಕವಾದ ಸ್ಥಳದ ಕಡೆ ದಿಟ್ಟಿಸಿ ನೋಡ್ತಾನೆ. ಫೋರ್ಸ್ ಫೀಲ್ಡ್ ನ ಈಚೆ ನಾವು ಮನುಷ್ಯರಿರುವ ವಿಶ್ವ, ಫೋರ್ಸ್ ಫೀಲ್ಡ್ ನ ಆಚೆ ಮನುಷ್ಯೇತರ ಸಮಾನಾಂತರ ವಿಶ್ವ. ದುರ್ಬೀನಿನ 2 ಕಣ್ಣಿಂದ ಆತ ಸಮಾನಾಂತರ ವಿಶ್ವವನ್ನು ಒಟ್ಟಿಗೆ ನೋಡಿದ್ದ. ಏನಾಗ್ತಾ ಇದೆ ಅಂತಂದ್ರೆ
ಹೋಮಾಗ್ನಿಗೆ ಸಮರ್ಪಣೆಯಾದ ದಿವ್ಯ ಸಾಮಗ್ರಿಗಳನ್ನ ಬೆಂಕಿ ತಿಂದು ಉಳಿದದ್ದು ಬೆಂಕಿ ಶಾಖಕ್ಕೆ ಬೂದಿ ಆಗ್ತವೆ. ಆ ಸೂಕ್ಷ್ಮ ಕಣಗಳು ಫೋರ್ಸ್ ಫೀಲ್ಡ್ ದಾಟಿ ಭೂಮಿ ವಾತಾವರಣಕ್ಕೆ ತಾಕ್ತಾ ಇದ್ದಂತೆ ಆ ದಿವ್ಯ ಧೂಳಿ ಘನೀರ್ಭವಿಸಿ ಹನಿಗುಡುತ್ತೆ. ಬೆಳಗಿನ ಜಾವ ಹೂವಿನ ಮೇಲೆ ಮೂಡೋ ಮಂಜಿನ ಹನಿ ತರ ಗಾಳಿಲಿ ಹನಿ ಮೂಡಿ ಅದು ಚಂದ್ರನ ಬೆಳಕಿಗೆ ಹೊಳಿತಾ ಕೆಳಕ್ಕೆ ಬೀಳ್ತಾ ಇದೆ. ನೋಡಿದ್ರೆ ನೆಲದ ಮೇಲೆ ಅದಾಗ್ಲೇ ಯಾರೋ ಅಗಲವಾದ ಬಾಯಿ ಇರೋ ಚೊಂಬಿಟ್ಟಿದ್ದಾರೆ. ದುರ್ಬೀನಲ್ಲಿ ನೋಡಿದವನಿಗೆ ಕನ್ಫರ್ಮ್ ಆಗುತ್ತೆ, ಚೊಂಬು ತುಂಬಿದೆ. ಆತ ದುರ್ಬೀನನ್ನ ಚೀಲಕ್ಕೆ ಹಾಕ್ತಾ ಮಲಗಿ ಮತ್ತೆ ಹಾವಿನ ತರ ತೆವಳ್ಕೊಂಡು ಇಬ್ರು ರಹಸ್ಯ ದ್ರವ ತುಂಬಿದ್ದ ಚೊಂಬಿನ ಕಡೆ ಸಾಕ್ತಾರೆ. ಹೊರಗಿನ ವಾತಾವರಣದಲ್ಲಿ ತುಂಬಾ ಚಳಿ ಇತ್ತು ಅಂತ ಕಾಣುತ್ತೆ. ಮೈ ತುಂಬಾ ಚಳಿ ಪ್ರದೇಶದ ಬಟ್ಟೆ ಹಾಕೊಂಡವರು ಅಂತೂ ಯಾರಿಗೂ ಗೊತ್ತಾಗದೆ ರಹಸ್ಯ ದ್ರವ ತುಂಬಿದ್ದ ಚೊಂಬಿಗೆ ಹತ್ರ ಆಗ್ತಾರೆ. ಇಲ್ಲಿ ಫೋರ್ಸ್ ಫೀಲ್ಡ್ ಒಳಗೆ ಹೋಮ ಮುಗ್ದಿರೋ ಹಾಗೆ ಕಾಣ್ತಾ ಇದೆ. ಒಳಗಿರೋರು ಹೊರಡೋ ತಯಾರಿ ಮಾಡ್ತಾ ಇದ್ದಾರೆ. ಹೊರಗಡೆ ಇರೋ ಇಬ್ರು ಒಬ್ರು ಮುಖ ಇನ್ನೊಬ್ರು ನೋಡ್ಕೋತಾರೆ. ಇಬ್ರಲ್ಲೂ ಒಂದೇ ಭಾವ, ಒಂದೇ ಧ್ಯೇಯ, ಒಂದೇ ಗುರಿ. ಇನ್ನು ತಡ ಮಾಡಿದ್ರೆ ಆಗಲ್ಲ, ಕೆಲಸ ಕೆಡುತ್ತೆ ಅಂತ ಇಬ್ರಿಗೂ ಅನ್ನಿಸ್ತಾ ಇದ್ದ ಹಾಗೆ ಮುಂಚೆ ದುರ್ಬೀನ್ ಹಿಡ್ಕೊಂಡವನು ತುಂಬಾ ಮುತುವರ್ಜಿಯಿಂದ ರಹಸ್ಯ ದ್ರವ ತುಂಬಿದ್ದ ಚೊಂಬನ್ನು ಎತ್ತಿ ಹಿಡ್ಕೋತಾನೆ. ಅದ್ರ ಬಾಯನ್ನು ಮುಚ್ಚಳದಿಂದ ಮುಚ್ಚಿ ಎದುರುಗಡೆ ಫೋರ್ಸ್ ಫೀಲ್ಡ್ ಒಳಗಿರೋರ ದೃಷ್ಟಿ ತಮ್ಮ ಮೇಲೆ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋತಾರೆ. ಅಷ್ಟೇ, ಒಂದೇ ಉಸಿರಲ್ಲಿ ಓಡಕ್ಕಿಡಿತಾರೆ. ನಾಮೊಂದು ತಾಮೊಂದು ಅನ್ನೋ ಹಾಗೆ ಓಡಿದ್ದೆ ಓಟ. ಓಡಿ ಓಡಿ ಸಾಕಷ್ಟು ದೂರ ಬಂದಿದ್ರು ಫೋರ್ಸ್ ಫೀಲ್ಡ್ ಇಂದ. ಆದ್ರೆ ಏನ್ ಮಾಡ್ಲಿ, ಇವ್ರ ಗ್ರಾಚಾರ ನೆಟ್ಗಿರ್ಲಿಲ್ಲ ಅನ್ಸುತ್ತೆ. ಹೆಜ್ಜೆ ಗುರುತು ಬಿಡದೆ ಯಾರಿಗೂ ಗೊತ್ತಾಗದೆ ತಪ್ಪಿಸ್ಕೊಂಡು ಓಡೋಗ್ಬೇಕು ಅನ್ಕೊಂಡವ್ರಿಗೆ ನಿರಾಸನೆ ಕಾದಿತ್ತು. ದಪ ದಪ ಅಂತ ದಾಪಗಾಲಿಕ್ಕಿ ಇವರೇನೋ ಓಡೋದ್ರು. ಆದ್ರೆ ಏನ್ ಮಾಡ್ಲಿ, ಫೋರ್ಸ್ ಫೀಲ್ಡ್ ಆ ಶಬ್ದನ ಕೇಳಿಸ್ಕೋತು. ಆ ಮುಖಾಂತರ ಫೋರ್ಸ್ ಫೀಲ್ಡ್ ಒಳಗಿರೋರು ಕೇಳಿಸ್ಕೊಂಡ್ರು. ಮತ್ತಿನ್ನೇನು ಮಾಡಬಾರ್ದು ಮಾಡೋಕೆ ಹೋದ್ರೆ ಆಗ್ಬಾರ್ದು ತಾನೇ ಆಗೋದು. ಹೊರಗಡೆ ವಾತಾವರಣನು ಅಷ್ಟೇ ಕ್ಷಿಪ್ರವಾಗಿ ಬದಲಾಗುತ್ತೆ. ಮರಗಿಡಗಳು ಜೋರಾಗಿ ಅಲ್ಲೋಡಕ್ಕೆ ಶುರುವಾಗುತ್ತೆ. ಆದ್ರೆ ಗಾಳಿ ಇಲ್ಲ. ಅದೇನೋ ವಿಚಿತ್ರ ಸೆಳೆತ. ಇವರಿಬ್ರಿಗೂ ಓಡೋಕೆ ಕಷ್ಟ ಆಗುತ್ತೆ. ಆದ್ರೂ ಒಬ್ಬ ದಮ್ ಕಟ್ಟಿ ಜೋರಾಗಿ ಓಡ್ತಾನೆ. ಚೊಂಬು ಹಿಡ್ಕೊಂಡವನು ಹಿಂದಾಗ್ತಾ ಮುಂದಿರೋವನ ಕಣ್ಣಳತೆಯಿಂದ ಮರೆ ಆಗ್ತಾನೆ. ಮುಂದಿರೋವನು ಇನ್ನೂ ಜೋರಾಗಿ ಓಡಿ ಮುಂದಕ್ಕೆ ಹೋಗ್ತಾ ಅಕ್ಕಪಕ್ಕ ನೋಡಿದ್ರೆ ಇನ್ನೊಬ್ಬ ಇಲ್ಲ. ಓಡ್ತಾ ಓಡ್ತಾ ಆತ ಹಿಂದಕ್ಕೆ ನೋಡಿದ್ರೆ ಚೊಂಬು ಹಿಡ್ಕೊಂಡವನು ಅದಾಗ್ಲೇ ಓಡೋದನ್ನು ಬಿಟ್ಟಾಕಿದ್ದ. ಆತ ಚೊಂಬಿನ ಮುಚ್ಚಳ ತೆಗೆದು ಒಂದ್ಸಲ ಫೋರ್ಸ್ ಫೀಲ್ಡ್ ಕಡೆ ನೋಡಿ, ತಿರುಗಿ ಹಿಂದಿರೋನ್ ಕಡೆ ಕೊನೆ ಸಲ ಅನ್ನೋ ತರ ನೋಡಿ ಮುಚ್ಚಳ ಎಸ್ದು ರಹಸ್ಯ ದ್ರವನ್ನ ಘಟ 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 ಅಂತ ಕುಡಿದೇ ಬಿಡ್ತಾನೆ. ಮುಂದಿರೋನ್ಗೆ ಪಾಪ ಮೋಸ ಆದ ಹಾಗಾಗಿ ಸಿಟ್ಟು, ಅಸಹನೆ, ಅಸಮ್ಮತಿ ಎಲ್ಲದರ ಜೊತೆ ತನ್ನ ಎದುರಿಗೆ ಆಗ್ತಿರೋದನ್ನ ತಡಿಬೇಕು ಅಂತ ಜೋರಾಗಿ ಓಡ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಎದುರುಗಡೆ ಇರುವನು ಪೂರ್ತಿ ಕುಡಿದು ಖಾಲಿ ಚೊಂಬನ್ನು ಎಸ್ದು ಬಿಡ್ತಾನೆ. ಆತಂಗೆ ಮೈಯೆಲ್ಲ ನಡ್ಕ ಶುರು ಆಗುತ್ತೆ. ಆಕಾಶದ ಕಡೆ ನೋಡ್ಕೊಂಡು ವಿಕಾರವಾಗಿ ಕಿರ್ಚ್ಕೋತಾ ತಡ್ಕೊಳಕ್ಕಾಗದೆ ಬಿದೋಗ್ಬಿಡ್ತಾನೆ. ಮೈ ನಡ್ಕ ಜೋರಾಗಿ ಆತನ ಶರೀರ ನೆಲದಿಂದ ಮೇಲಕ್ಕೆದ್ದು ತೇಲ್ತಾ ಪೂರ್ತಿ ಶರೀರ ಬೆಳಕಾಗಿ ಆತ ವಾತಾವರಣದಲ್ಲಿ ಲೀನಾಗೋಗ್ಬಿಡ್ತಾನೆ, ಅದೃಶ್ಯ ಆಗೋಗ್ತಾನೆ. ಹಿ ಜಸ್ಟ್ ವ್ಯಾನಿಷಸ್ ಇಂಟು ಥಿನ್ ಏರ್. ಉಳಿದ ಇನ್ನೊಬ್ನಿಗೆ ಹತಾಶೆ.
ಆತ ಕುಸ್ತು ಕೂತ್ಕೋತಾ ಇದ್ದ ಹಾಗೆ ಗಾಳಿಲಿ ಬೆಳಕಿನ ಬಲೆ ಒಂದು ತೂರ್ಕೊಂಡು ಬಂದು ಆತನ ಮೇಲೆ ಬಿದ್ದರೆ ಅಷ್ಟೆ, ಆತ ಬೆಳಕಿನ ಜೀವಿಗಳ ಬಂದಿ. ಅದಾದ್ಮೇಲೆ ಅಂದ್ರೆ ಭೂಮಿ ಸಮಕ್ಷಮದಲ್ಲಿ ಹೇಳಬೇಕು ಅಂತಂದ್ರೆ ಅದು ಚಮತ್ಕಾರನೇ. ಬಂದಿಯಾದವನನ್ನ ಎತ್ತಾಕೊಂಡು ಹೋಗೋಕೆ ಫೋರ್ಸ್ ಫೀಲ್ಡ್ ಒಳಗಿಂದ ಯಾರೊಬ್ರು ಆಚೆ ಬರ್ಲಿಲ್ಲ. ಬಂದಿಯಾದವನು ಸಾಕಷ್ಟು ದೂರದಲ್ಲಿದ್ದ. ಬೆಳಕಿನ ಬಲೆ ಆತನ ಚೈತನ್ಯವನ್ನು ಅದಾಗ್ಲೇ ಅಡಗಿಸ್ಬಿಟ್ಟಿತ್ತು. ವಾತಾವರಣದಲ್ಲಿ ಅದಾಗಲೇ ಇದ್ದ ಸೆಳೆತ ಇನ್ನೂ ತೀವ್ರವಾಗಿ, ಸುತ್ತಮುತ್ತ ಸಾಂದ್ರತೆ ಏರ್ಪೇರಾಗಿ ನೀರಿನಂತೆ ತಿಳಿಯಾಗಿ ಆತನ ಸುತ್ತ ತೀವ್ರಗತಿ ಸುಳಿ ಎದ್ದೇಳುತ್ತೆ. ಅಂತ ಸುಳಿಗೆ ಸಿಕ್ಕಿದ್ರೆ ಏನಾಗ್ಬೇಡ ಹೇಳಿ? ಚಿಟಿಕೆ ಕ್ಷಣದಲ್ಲಿ ಆತ ಇಲ್ಲಿ ಮಾಯ ಆದ್ರೆ ಅಲ್ಲಿ ಉಳಿದವ್ರ ಜೊತೆ ಫೋರ್ಸ್ ಫೀಲ್ಡ್ ಒಳಗೆ ಪ್ರತ್ಯಕ್ಷ. ಚಮತ್ಕಾರನೇ. ಫೋರ್ಸ್ ಫೀಲ್ಡ್ ನೆಲ ಬಿಟ್ಟು 20 ಅಡಿ ಮೇಲಕ್ಕೆ ಗಾಳಿಲಿ ಎದ್ದು ತೇಲಿದ್ರೆ ಒಳಗಿರೋರು ಕೂಡ ಗಾಳಿಲಿ ಅಲ್ಲಲ್ಲ, ವಿಮಾನದ ಒಳಗಿದ್ದಾರೆ. ಹೋಮಾಗ್ನಿ ಇನ್ನೂ ಉರಿತಾ ಇದೆ. ವಿಮಾನದ ಒಳಗಿರೋರು ಕೊನೆ ಸಲ ಎಂಬಂತೆ ಸುತ್ತಲೂ ಒಮ್ಮೆ ನೋಡ್ತಾರೆ ಅಷ್ಟೇ. ಅದಾದ ಮೇಲೆ ಅವರು ಹೊರಗಿನ ಪ್ರಪಂಚಕ್ಕೆ ಅದೃಶ್ಯ. ಫೋರ್ಸ್ ಫೀಲ್ಡ್ ಈಗ ವೃತ್ತಾಕಾರದ ಚಕ್ರವಾಗಿ ವಿಶೇಷ ಪ್ರಭೆಯೊಂದಿಗೆ ಜೋರಾಗಿ ಸುತ್ತಿ ಕ್ಷಣ ಮಾತ್ರದಲ್ಲಿ ಭೂಮಿಯ ವಾತಾವರಣದಿಂದ ವಿಚ್ಛೇದನಗೊಂಡು ಪರಲೋಕದ ಪರಾತ್ಪರದ ಪಾಲಾಗುತ್ತೆ. ಇಲ್ಲಿಗ ಆಗಿದ್ದು ಹಾರುವ ತಟ್ಟೆ, ಅನ್ಎಕ್ಸ್ಪ್ಲೇನ್ಡ್ ಏರಿಯಲ್ ಫಿನಾಮಿನಾ, UAP, UFO ಅಂತ ಹೇಳೋಕೆ ಯಾರಾದ್ರೂ ಇದ್ರಾ ಅಲ್ಲಿ? ಯಾರು ಇರಲಿಲ್ಲ. ಥ್ಯಾಂಕ್ ಯು, ಅಡೋಟ್ನಾಥ.